ಎಲ್ಲರಿಗೂ ನಮಸ್ತೆ. ಸುಚಿಕೆಯ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮುಳ್ಳು ಸೌತೆಯ ಕಡುಬು ಮಾಡುವ. ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಂತ ತೋರಿಸ್ತೇನೆ. ಅಕ್ಕಿ, ಮತ್ತೆ ಮುಳ್ಳು ಸೌತೆ, ಬೆಲ್ಲ, ಏಲಕ್ಕಿ, ಮತ್ತೆ ತೆಂಗಿನಕಾಯಿ ತುರಿಬೇಕು, ಮತ್ತೆ ಉಪ್ಪು. ಇಷ್ಟನ್ನು ಎಲ್ಲವನ್ನು ಹಾಕಿ ಗ್ರೈಂಡ್ ಮಾಡಬೇಕು. ತೆಂಗಿನಕಾಯಿ ತುರಿ ಮತ್ತೆ ಹಾಕಲಿಕ್ಕೆ. ಇವಾಗ ಇಷ್ಟನ್ನು ಗ್ರೈಂಡ್ ಮಾಡುವ. ನಾನು ಅಕ್ಕಿ, ಮುಳ್ಳು ಸೌತೆ ಎಲ್ಲನ್ನ ಒಟ್ಟಿಗೆ ಅರ್ದುಕೊಂಡು ಬಂದೆ. ನೋಡಿ, ಹೀಗೆ ಇರಬೇಕು ಕನ್ಸಿಸ್ಟೆನ್ಸಿ. ಜಾಸ್ತಿ ದಪ್ಪ ಸಾಕಬಾರ್ದು, ಜಾಸ್ತಿ ನೀರು ಸಾಕಬಾರ್ದು. ಅದಕ್ಕೆ ತೆಂಗಿನಕಾಯಿ ತುರಿಯನ್ನು ಸೇರಿಸುವ, ಮಿಕ್ಸ್ ಮಾಡುವ. ತೆಂಗಿನಕಾಯಿ ತುರಿ ಹಾಕಿ ಹೀಗೆ ಮಿಕ್ಸ್ ಮಾಡಬೇಕು. ಹೀಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೇನೆ ಲಾಸ್ಟಿಗೆ ಅದರ ಮೇಲೆ ಹಾಕಲಿಕ್ಕೆ. ಈಗ ಸ್ಟೀಮರಲ್ಲಿ ಎಲೆಯನ್ನು ಸೆಟ್ ಮಾಡಬೇಕು. ಎಲೆಯನ್ನು ಮೊದಲೇ ಸ್ವಲ್ಪ ಬೆಂಕಿ ಹಿಡಿದು ಬಾಡಿಸಿದ್ದೇನೆ, ಹಾಗೆ ಚೆನ್ನಾಗಿ ಕೊಡ್ತದೆ. ಹೀಗೆ ಸೆಟ್ ಮಾಡಬೇಕು. ಇದರ ಮೇಲೆ ಬ್ಯಾಟರನ್ನು ಹಾಕಿದ್ರೆ ಆಯ್ತು. ಹಿಟ್ಟನ್ನು ಇದಕ್ಕೆ ಹಾಕಬೇಕು. ಇದರ ಮೇಲೆ ಸ್ವಲ್ಪ ಹೀಗೆ ತೆಂಗಿನಕಾಯಿ ತುರಿಯನ್ನು ಹಾಕಿ ಬಿಟ್ರೆ ಆಯ್ತು. ಆಗ ಚೆನ್ನಾಗಿ ಸಿಗ್ತದೆ ಬಾಯಿಗೆ ತಿನ್ಲಿಕ್ಕೆ, ಒಳ್ಳೆದಾಗ್ತದೆ. ನಂತರ ಕಡೆಯದಾಗಿ ಇದರ ಮೇಲೆ ಸ್ವಲ್ಪ ತುಪ್ಪ, ಒಳ್ಳೆ ಪರಿಮಳ ಬರ್ತದೆ. ಅದಕ್ಕೆ ಹೀಗೆ ಹಾಕಿ ಬಿಟ್ರೆ ಆಯ್ತು. ಆಮೇಲೆ ಮುಚ್ಚಳ ಮುಚ್ಚಿಬಿಡುವ. ಈಗ ಚೆನ್ನಾಗಿ ಬೇಯಬೇಕು. 20 ನಿಮಿಷ, ಅರ್ಧ ಗಂಟೆ ಒಳಗೆ ಬೆಂದಾಗ್ತದೆ. ಇವಾಗ ಮುಚ್ಚಳ ತೆಗೆದು ನೋಡುವ. ಸ್ಟವ್ ಆಫ್ ಮಾಡಿದ್ದೇನೆ. ಮುಚ್ಚಳ ತೆಗೆದು ನೋಡುವ ಬೆಂದ ಅಂತ. ಚೆನ್ನಾಗಿ ಬೆಂದಿದೆ, ಬಿಸಿ ಉಂಟು. ಇದನ್ನು ಬೇರೆದಕ್ಕೆ ಶಿಫ್ಟ್ ಮಾಡುವ ಪ್ಲೇಟಿಗೆ. ಐಟಮ್ ಅನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.